ಈ ಹಿಂದಿನ ವಿಡಿಯೋದಲ್ಲಿ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಅಧಿಕಾರಕ್ಕೆ ಬಂದ ದಿನದಿಂದ ಯಾವೆಲ್ಲ ಯೋಜನೆಗಳನ್ನು ಜಾರಿ ಮಾಡಿದ್ರು, ಯಾವೆಲ್ಲ ಯೋಜನೆಗಳನ್ನು ಆರಂಭ ಆಗೋದಕ್ಕೆ ಕಾರಣರಾದರು ಅನ್ನೋದನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ಈ ಯೋಜನೆಗಳ ಬಗ್ಗೆ ವಿವರವಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಒಂದೊಂದಾಗಿ ನೋಡ್ತಾ ಹೋಗಿ. ಮೊದಲಿಗೆ ಕಾರ್ಮಿಕರಿಗೆ ಪರಿಷ್ಕೃತ ಕನಿಷ್ಠ ವೇತನ. ಈ ಯೋಜನೆಯ ಕುರಿತಾಗಿ ರಾಜ್ಯ ಸರ್ಕಾರದಿಂದ ಈಗಾಗಲೇ ಅಧಿಸೂಚನೆ ಪ್ರಕಟ ಆಗಿದೆ. ಇದು ಕರ್ನಾಟಕದ ಅಸಂಖ್ಯಾತ ಕಷ್ಟಜೀವಿಗಳಿಗೆ, ಶ್ರಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ನೀಡಲಾದಂತಹ ಭರ್ಜರಿ ಕೊಡುಗೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಸರ್ಕಾರದ ಈ ನಡೆಯಿಂದ ನಾಡಿನ ಲಕ್ಷಾಂತರ ಶ್ರಮಯೋಗಿಗಳಿಗೆ ಅನುಕೂಲವಾಗಿದೆ. ಇಂತಹ ಕ್ರಮವನ್ನು ಜಾರಿಗೆ ತರೋದರಲ್ಲಿ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರ ಕೆಲಸ ಬಹಳ ಇದೆ. ಈ ಯೋಜನೆ ಅಂದರೆ ಕಾರ್ಮಿಕರಿಗೆ ಪರಿಷ್ಕೃತ ಕನಿಷ್ಠ ವೇತನ ಈಡೇರಿದರೆ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ನೋಡೋದಾದರೆ, ಕಾರ್ಮಿಕರ ಕೆಲಸ ಮತ್ತು ಅವರು ಹೊಂದಿರುವ ಕುಶಲತೆಯ ಆಧಾರದ ಮೇಲೆ ವೇತನ ನಿಗದಿಯಾಗುತ್ತೆ. ದಿನಕ್ಕೆ ಮತ್ತು ತಿಂಗಳಿಗೆ ಎಷ್ಟು ವೇತನ ಸಿಗುತ್ತೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ಚಿತ್ರಣ ಸಿಗುತ್ತೆ. ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕ ಕ್ಷೇಮಾಭಿವೃದ್ಧಿ ಕಡೆಗೂ ಗಮನವನ್ನು ಹರಿಸಿದಂತಾಗುತ್ತೆ. ಬೆಲೆ ಏರಿಕೆ ಸೂಚ್ಯಂಕ, ಹಣದುಬ್ಬರ, ಜೀವನ ನಿರ್ವಹಣೆಯ ವೆಚ್ಚ, ಕೆಲಸದ ಲಭ್ಯತೆ ಎಲ್ಲವನ್ನೂ ಸಹ ಗಮನದಲ್ಲಿ ಇಟ್ಕೊಂಡು ಪರಿಷ್ಕರಣೆಯನ್ನು ಮಾಡಲಾಗುತ್ತೆ. ಕಾರ್ಮಿಕ ಸಂಘಟನೆಗಳ ಅಭಿಪ್ರಾಯಕ್ಕೂ ಮನ್ನಣೆ ಸಿಕ್ಕಂತಾಗುತ್ತೆ. ಆಕ್ಷೇಪಣೆಗಳಿಗೂ ಸಹ ಇದರಲ್ಲಿ ಅವಕಾಶ ಸಿಕ್ಕಂತಾಗುತ್ತೆ. ಇನ್ನು ಎರಡನೇದಾಗಿ ಕರ್ನಾಟಕ ಕಡ್ಡಾಯ ಉಪಧನ ಅಂದರೆ ಗ್ರ್ಯಾಚ್ಯುಟಿ ಕಾಯ್ದೆ. ಇದು ಕಾರ್ಮಿಕ ಇಲಾಖೆ ಇಟ್ಟಿರುವ ಮತ್ತೊಂದು ಕ್ರಾಂತಿಕಾರಿಕ ಹೆಜ್ಜೆ ಅಂತಂದ್ರೆ ತಪ್ಪಾಗಲ್ಲ. ಸಚಿವ ಸಂತೋಷ್ ಲಾಡ್ ಅವರ ಮುತುವರ್ಜಿಯಿಂದ ಈ ಕಾಯ್ದೆಗೆ ಒಂದು ಸ್ಪಷ್ಟವಾದಂತಹ ರೂಪ ಬಂದಿದೆ. ಎಲ್ಲ ಕಾರ್ಮಿಕರಿಗೂ ಸಹ ಅನುಕೂಲ ಆಗಿದೆ. ಈ ಕಾಯ್ದೆಯಲ್ಲಿ ಹಲವಾರು ಅಂಶಗಳಿದ್ದು, ಗ್ರ್ಯಾಚ್ಯುಟಿ ಪಡೆಯೋದಕ್ಕೆ ಅರ್ಹರಾದ ಎಲ್ಲರೂ ಸಹ ಅದನ್ನು ಪಡೆಯಲೇಬೇಕು. ಕಂಪನಿ ಮುಚ್ಚಿದ್ರೆ ಅಥವಾ ದಿವಾಳಿ ಆದರೆ ಅಥವಾ ಇನ್ಯಾವುದೋ ತೊಂದರೆಯಲ್ಲಿ ಸಿಲುಕಿಕೊಂಡ್ರೆ ಕಾರ್ಮಿಕರ ಗ್ರ್ಯಾಚ್ಯುಟಿಗೆ ಮಾತ್ರ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಅದು ಸುರಕ್ಷಿತವಾಗಿ ಇರುತ್ತೆ. ಈ ರೀತಿ ಗ್ರ್ಯಾಚ್ಯುಟಿಗೆ ಭದ್ರತೆ ಇರುವ ಕಾರಣಕ್ಕಾಗಿ ನಿಯಂತ್ರಣ ಪ್ರಾಧಿಕಾರದ ಮುಂದೆ ಪ್ರಕರಣಗಳು ಸಹ ಇತ್ತೀಚೆಗೆ ಬರೋದು ತೀರಾ ಕಮ್ಮಿಯಾಗಿದೆ. ಅಂದರೆ ಇವರಿಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ಏನು ಸಾಕಷ್ಟು ಕಂಪನಿ ಮುಚ್ಚೋಯ್ತು, ಕಂಪನಿ ಲಾಸ್ ಆಯಿತು ಅಂತ ಕಂಪನಿಯನ್ನು ಮುಚ್ಚುವಂತಹ ಸಂದರ್ಭದಲ್ಲಿ ಅಲ್ಲಿಯ ವರ್ಕರ್ಗಳಿಗೆ ಗ್ರ್ಯಾಚ್ಯುಟಿ ಹಣವನ್ನು ಕೊಡೋದಕ್ಕೆ ಸಿಕ್ಕಾಪಟ್ಟೆ ತೊಂದರೆಯನ್ನು ಕೊಡ್ತಾ ಇದ್ವು. ಈ ರೀತಿಯ ಪ್ರಕರಣಗಳು ಸರ್ಕಾರದ ಮುಂದೆ ಸಾಕಷ್ಟು ಬರ್ತಾ ಇದ್ವು. ಈ ಒಂದು ಗ್ರ್ಯಾಚ್ಯುಟಿಯ ಸಲುವಾಗಿ ಸಚಿವ ಸಂತೋಷ್ ಲಾಡ್ ಅವರು ತೆಗೆದುಕೊಂಡಿರುವ ಈ ಒಂದು ನಿರ್ಧಾರದಿಂದಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಆ ರೀತಿಯ ಕಂಪ್ಲೇಂಟ್ಗಳು ಇಲಾಖೆಗೆ ಬರ್ತಾ ಇರೋದು ತೀರಾ ಕಮ್ಮಿಯಾಗಿದೆ. ಇನ್ನು ಮೂರನೇದಾಗಿ ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಸಮಿತಿಯನ್ನ ರಚನೆ ಮಾಡೋದು. ಇದನ್ನ ಒಂದು ಬೀದರ್ ಮಾದರಿ ಅಂತ ಸಹ ಕರೀತಾರೆ. ನಮ್ಮ ಆರ್ಥಿಕತೆಯಲ್ಲಿ ಸಾಕಷ್ಟು ಕಾರ್ಮಿಕರು ಹೊರಗುತ್ತಿಗೆಯಲ್ಲಿಯೇ ಕೆಲಸವನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಪರ್ಮನೆಂಟ್ ಎಂಪ್ಲಾಯ್ ಅಂತ ಒಂದಷ್ಟು ಜನ ಇದ್ದರೆ, ಫ್ರೀಲ್ಯಾನ್ಸರ್ಸ್ ಅಂತ ನೀವು ಕೇಳಿರ್ತೀರ. ಈ ಫ್ರೀಲ್ಯಾನ್ಸರ್ಸನ್ನು ಹೊರಗುತ್ತಿಗೆ ನೌಕರರು ಅಂತ ಕರೀತಾರೆ. ಅಂದರೆ ಪರ್ಮನೆಂಟ್ ಆಗಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡುವಂತಹ ನೌಕರರಿಗೆ ಸಿಗಬಹುದಾದಂತಹ ಎಲ್ಲ ಸೌಲಭ್ಯಗಳು ಹೊರಗುತ್ತಿಗೆ ಆಧಾರದಲ್ಲಿ ದಿನಗೂಲಿ ಕೆಲಸವನ್ನು ಮಾಡ್ತಾ ಇರುವಂತಹ ಕಾರ್ಮಿಕರಿಗೆ ಈ ಎಲ್ಲ ಅಂದರೆ ಪರ್ಮನೆಂಟ್ ಎಂಪ್ಲಾಯ್ಗಳಿಗೆ ಸಿಗುವಂತಹ ಸೌಲಭ್ಯಗಳು ಸಿಗೋದಿಲ್ಲ. ಅದನ್ನೂ ಸಹ ಗಮನದಲ್ಲಿ ಇಟ್ಟುಕೊಂಡು ಈ ಒಂದು ಅಂಶವನ್ನು ಆ್ಯಡ್ ಮಾಡಲಾಗಿದೆ ಅಥವಾ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಅಂತ ಹೇಳ್ಬೋದು. ಇಂತಹ ಕಾರ್ಮಿಕರಿಗೆ ಇದೀಗ ಒಂದಷ್ಟು ನೆಮ್ಮದಿ ಕಾರ್ಮಿಕ ಇಲಾಖೆಯಿಂದ ಸಿಕ್ಕಂತಾಗಿದೆ ಅಂತಂದ್ರೆ ತಪ್ಪಾಗಲ್ಲ. ಹೊರಗುತ್ತಿಗೆ ಕಾರ್ಮಿಕರು ಹಲವಾರು ತೊಂದರೆಗಳನ್ನು ಈ ಹಿಂದೆ ಅನುಭವಿಸ್ತಾ ಇದ್ರು. ಹೊರಗುತ್ತಿಗೆಯವರು ಎಂಬ ಒಂದೇ ಒಂದು ಕಾರಣಕ್ಕೆ ಮಾಲೀಕರು ಅವರಿಗೆ ತೊಂದರೆಯನ್ನ ನೀಡ್ತಾ ಇದ್ದಂತಹ ಪ್ರಕರಣಗಳು ಸಹ ಸಾಕಷ್ಟು ಬರ್ತಾ ಇದ್ವು. ಆದರೆ ಈಗ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡುವ ಸಮಯ ಬಂದಿದೆ. ಮಾನ್ಯ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಅವರ ಕಾಳಜಿಯಿಂದಾಗಿ ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಸಮಿತಿ ರಚನೆ ಮಾಡಬೇಕು ಅನ್ನೋದು ಸಹ ಫಿಕ್ಸ್ ಆಗಿದೆ. ಇದನ್ನ ಬೀದರ್ನಲ್ಲಿ ಈ ಹಿಂದೆ ಪ್ರಾಯೋಗಿಕವಾಗಿ ಅನುಷ್ಠಾನವನ್ನ ಮಾಡಿದ್ರಿಂದ ಇದನ್ನ ಬೀದರ್ ಮಾದರಿ ಅಂತ ಸಹ ಕರೀತಾರೆ. ಹಾಗಾದ್ರೆ ಈ ಸಮಿತಿಯಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳು ಇದೆ ಅನ್ನೋದನ್ನ ಸಹ ನಾವು ನೋಡಬೇಕಾಗತ್ತೆ. ಪ್ರತಿ ಜಿಲ್ಲೆಯಲ್ಲಿ ಹೊರಗುತ್ತಿಗೆ ಕಾರ್ಮಿಕರ ಸೇವೆಯನ್ನ ಒದಗಿಸುವ ಸಮಿತಿ ರಚನೆಯಾಗುತ್ತೆ. ಇದರ ಮೂಲಕವೇ ಕಾರ್ಮಿಕರ ಸೇವೆಯನ್ನ ಒದಗಿಸಲಾಗುತ್ತೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ವಿಸ್ತರಿಸುವ ಮಹತ್ವದ ಉದ್ದೇಶವನ್ನ ಈ ಇಲಾಖೆ ಅಂದರೆ ಕಾರ್ಮಿಕ ಇಲಾಖೆ ಇಟ್ಕೊಂಡಿದೆ. ಮೈಸೂರು, ಧಾರವಾಡ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಅನುಷ್ಠಾನಕ್ಕೆ ತರಲು ಈ ಯೋಜನೆಯನ್ನು ರೂಪಿಸಲಾಗಿದೆ.
ಇನ್ನು ನಾಲ್ಕನೇದಾಗಿ ಉದ್ಯೋಗಾರ್ಹತೆ ಹೆಚ್ಚಿಸಲು ತರಬೇತಿಯನ್ನು ನೀಡಬೇಕು ಅಂತ ಸಹ ಕಾರ್ಮಿಕ ಇಲಾಖೆ ಇದೀಗ ನಿರ್ಧಾರವನ್ನು ಮಾಡಿಕೊಂಡಿದೆ. ಕಾರ್ಮಿಕ ಇಲಾಖೆ ಜಾರಿ ಮಾಡ್ತಾ ಇರುವ ಮತ್ತೊಂದು ಮಹತ್ವದ ಕ್ರಮಗಳಲ್ಲಿ ಇದು ಸಹ ಒಂದಾಗಿದೆ. ಸಾಕಷ್ಟು ಜನ ಶಿಕ್ಷಣವನ್ನು ಪಡೆದಿರ್ತಾರೆ, ಅಂದರೆ ಎಜುಕೇಷನನ್ನು ಮುಗಿಸಿರ್ತಾರೆ, ಆದರೆ ಅವರಿಗೆ ಅವರ ಎಜುಕೇಷನ್ಗೆ ಬೇಕಾದಂತಹ ಸರಿಯಾದ ಕೆಲಸ ಸಿಗೋದಿಲ್ಲ. ಕಾರಣ ಅವರ ವಿದ್ಯಾರ್ಹತೆಗೆ ಸರಿಯಾದ ಒಂದು ಏನಂತಾರೆ ಸ್ಕಿಲ್ ತರಬೇತಿ ಅವರಿಗೆ ಇರೋದಿಲ್ಲ. ಇದನ್ನು ತಿಳಿದಿರುವಂತಹ ಕಾರ್ಮಿಕ ಇಲಾಖೆ ಈಗ ಆ ಕೊರತೆಯನ್ನು ಸಹ ನೀಗಿಸಬೇಕು, ಆನ್ಲೈನ್ ಜಾಬ್ ಟ್ರೈನಿಂಗ್ಗೆ ಅವಕಾಶವನ್ನು ಮಾಡಿಕೊಡಬೇಕು ಎನ್ನುವ ನಿಟ್ಟಿನಲ್ಲಿ SSLC, PUC, ITI, ಡಿಪ್ಲೊಮಾ, ಇಂಜಿನಿಯರಿಂಗ್ ಅಧ್ಯಯನವನ್ನು ಮಾಡಿದ ಯುವಕರನ್ನು ಗುರುತಿಸಿ ಅವರಿಗೆ 24ರಿಂದ 36 ತಿಂಗಳುಗಳ ಅವಧಿಗೆ ಆನ್ ಜಾಬ್ ಟ್ರೈನಿಂಗ್ ಅನ್ನು ನೀಡಲಾಗುತ್ತೆ. ಕಾರ್ಮಿಕ ಇಲಾಖೆ ನೀಡುವ ಕನಿಷ್ಠ ವೇತನದ ಪ್ರಕಾರ ತರಬೇತಿ ಅವಧಿಯಲ್ಲಿ ಅಭ್ಯರ್ಥಿಗಳಿಗೆ ಶಿಷ್ಯ ವೇತನವನ್ನು ಸಹ ನೀಡಲಾಗುತ್ತೆ. ಅಂದರೆ ಸಾಕಷ್ಟು ಟ್ರೈನಿಂಗ್ ಪರ್ಪಸ್ನಲ್ಲಿ ಟ್ರೈನಿ ಆಗಿರುವಂತಹ ಸಾಕಷ್ಟು ಜನರಿಗೆ ಸ್ಯಾಲ್ರಿ ಅನ್ನೋದಿರೋದಿಲ್ಲ, ಆದರೆ ಅವರಿಗೂ ಸಹ ಈ ಒಂದು ತರಬೇತಿಯ ಅವಧಿಯಲ್ಲೂ ಸಹ ಸ್ಯಾಲ್ರಿ ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಶಿಷ್ಯ ವೇತನವನ್ನು ನೀಡಲಾಗುತ್ತೆ. ತರಬೇತಿ ಮುಗಿದ ನಂತರ ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ ಅನುಭವ ಪ್ರಮಾಣ ಪತ್ರವನ್ನು ಸಹ ಒದಗಿಸಲಾಗುತ್ತೆ. ಅಂದರೆ ತರಬೇತಿ ಮುಗಿದ ತಕ್ಷಣ ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ಸಹ ಸರ್ಕಾರದ ವತಿಯಿಂದ ಕೊಡಲಾಗುತ್ತೆ. ಸೊ ಇದೇ ರೀತಿ ನಿಮಗಾಗಿ ಅಂದರೆ ಕಾರ್ಮಿಕರಿಗಾಗಿ ಇರುವ ಯೋಜನೆಗಳ ಬಗ್ಗೆ ತಿಳಿದುಕೊಂಡು ಅದರ ಉಪಯೋಗನ ನೀವು ಪಡ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ. ಇದೇ ಥರ ಇನ್ನೂ ಒಂದಷ್ಟು ಯೋಜನೆಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಈ ಯೋಜನೆಗಳ ಬಗ್ಗೆ ಯಾರಿಗೆಲ್ಲ ಗೊತ್ತಿರಲಿಲ್ವೋ, ನಿಮ್ಮ ಸುತ್ತಮುತ್ತ ಯಾರೆಲ್ಲ ಕಾರ್ಮಿಕರು ಸಾಕಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೋ ಅವರಿಗೆ ಈ ಒಂದು ಯೋಜನೆಯ ಬಗ್ಗೆ ತಿಳಿಸುವಂತಹ ಕೆಲಸವನ್ನು ನೀವು ಮಾಡಬೇಕು. ಯಾಕಪ್ಪ ಅಂತಂದರೆ ಈ ಎಲ್ಲ ಕಾರ್ಮಿಕರು ಸಹ ಅಂದರೆ ಕಷ್ಟಪಟ್ಟು ಜೀವನವನ್ನು ನಡೆಸ್ತಾ ಇರುವಂತಹ ಕಾರ್ಮಿಕರಿಗೋಸ್ಕರ ಅಂತಾನೆ ಸಚಿವ ಸಂತೋಷ್ ಲಾಡ್ ಅವರು ಈ ಎಲ್ಲ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಇದು ಅವರನ್ನು ಮುಟ್ಟಿದರೆ ಮುಂದಿನ ದಿನಗಳಲ್ಲಿ ಅಂತಹ ಶ್ರಮಿಕರಿಗೆ ಸಾಕಷ್ಟು ಉಪಯೋಗ ನಿಮ್ಮ ಕಡೆಯಿಂದ ಕೂಡ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.